ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ರಾಹುಲ್ ಸ್ಪರ್ಧೆ ಫಿಕ್ಸ್. ಚಿಕ್ಕೋಡಿ ಸಂಸದೆ ಆಗಿರುವಂತಹ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಈಗ ಪುತ್ರ ರಾಹುಲ್ ಜಾರಕಿಹೊಳಿಯನ್ನ ರಾಜಕೀಯಕ್ಕೆ ತರೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಪುತ್ರಿ ಆಯಿತು, ಈಗ ಪುತ್ರನಿಗೆ ವೇದಿಕೆ ಸಿದ್ಧತೆ. ಚುನಾವಣಾ ಕಣದಿಂದ ಹಿಂದೆ ಸರಿಯೋಕೆ ರಾಜು ಅಂಕಲ್ಗೆ ನಿರ್ಧರಿಸಿರೋದು. ಜಾರಕಿಹೊಳಿ ಬ್ರದರ್ಸ್ ಪರಮಾಪ್ತ ಹಾಲಿ ನಿರ್ದೇಶಕ ರಾಜು ಅಂಕಲ್ಗೆ ಇದೇ ಅಕ್ಟೋಬರ್ ತಿಂಗಳಲ್ಲಿ ನಡೆಯಲಿರುವಂತ ಚುನಾವಣೆ ರಾಹುಲ್ ಗೆಲ್ಲಿಸುವಂತ ಜವಾಬ್ದಾರಿಯನ್ನು ಹೊತ್ತ ಬಾಲಚಂದ್ರ ಜಾರಕಿಹೊಳಿ ಚಿಕ್ಕಪ್ಪನ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡ ರಾಹುಲ್ ಜಾರಕಿಹೊಳಿ. ಚುನಾವಣಾ ಕಣ ರಂಗೇರ್ತಾ ಇದೆ. ಡಿಸಿಸಿ ಚುನಾವಣಾ ಕಣ ಯಾವಾಗಲೂ ಕೂಡ ಬಹಳ ಚರ್ಚೆಗೆ ಕಾರಣವಾಗತ್ತೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಎಲೆಕ್ಷನ್ ಆಗತ್ತೆ ಅಥವಾ ಚರ್ಚೆ ಆಗ್ತಾ ಇದೆ ಅಂತಂದರೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದಷ್ಟು ಬೆಳವಣಿಗೆ ಆಗ್ಬೋದೇನೋ, ಪರಿಣಾಮ ಬೀಳ್ಬೋದೇನೋ ಅನ್ನುವಷ್ಟರ ಮಟ್ಟಿಗೆ ಚರ್ಚೆಗಳಾಗತ್ತೆ. ಮತ್ತು ಇದನ್ನು ತೀರಾ ವೈಯಕ್ತಿಕ ಮತ್ತು ಪ್ರತಿಷ್ಠೆಯಾಗಿ ಕೂಡ ತೆಗೆದುಕೊಂಡಿರೋದ್ರಿಂದ ಮತ್ತು ರಾಜಕೀಯಕ್ಕೆ ಎಂಟರ್ ಆಗೋದಕ್ಕೆ ಅಥವಾ ತನ್ನ ರಾಜಕೀಯ ಬುನಾದಿಯನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹುದ್ದೆ ಬಹಳ ಮುಖ್ಯ ಆಗುತ್ತೆ ಅಂತ ಬೆಳಗಾವಿಯಲ್ಲಿ ಹೇಳಲಾಗತ್ತೆ. ಸೊ ಆ ಕಾರಣಕ್ಕಾಗಿ ಜಾರಕಿಹೊಳಿ ಬ್ರದರ್ಸ್ ಈಗ ಪಣ ತೊಟ್ಟಿದ್ದಾರೆ. ಬೆಳಗಾವಿ ಹಿಡಿತವನ್ನು ಸಾಧಿಸಬೇಕು, ರಾಜಕಾರಣದಲ್ಲಿ ಹಿಡಿತವನ್ನು ಸಾಧಿಸಬೇಕು ಅಂತ ಅಂದರೆ ನಾವಿಲ್ಲಿ ಗೆಲ್ಲೇಬೇಕು, ಅಧಿಕಾರಕ್ಕೆ ಬರಲೇಬೇಕು ಅಂತ. ಆದರೆ ಈಗ ಅವರ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಅವರನ್ನು ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವ್ರು ಒಂದರದ್ದು ಅಷ್ಟೇ, ನಾವು ಮಾಡಿದ್ದು ಒಂದರದ್ದು ಅಷ್ಟೇ. ಯಾವುದ್ರೆ ಎಲೆಕ್ಷನ್ ಆಗೋದಲ್ಲ, ಮತ್ತೆ ನಿಲ್ಲೋರು ಅದಕ್ಕೆ ನಮ್ಮದು ಪಾರ್ಟಿ ಅವ್ರು ನಾವು ನಿಲ್ಲಿಸ್ಲಿಕ್ಕೆ ನಾವು ತಯಾರಿ ಮಾಡ್ತಾ ಇದ್ವಿ. ಬೇರೆಯವ್ರು ನಿಲ್ಲೋರು ಅವ್ರು ಅವ್ರೆ. ನೋಡೋಣ ಯಾರು ಶಕ್ತಿ ಇದೆ ಅವ್ರ ಕಡೆ ಹೆಚ್ಚು ಸೊಸೈಟಿ ಅವ್ರದಾರ ಅಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ. ನೋಡಿ ಇನ್ನೂ ಟೈಮ್ ಇದೆ ರೀ, ಇನ್ನು 3 ತಿಂಗಳು ಟೈಮ್ ಇದೆ. ಚರ್ಚೆ ಅದೇ ಅವರೇ ನಿಲ್ಲಿಸ್ಬೇಕಂತ ಡಿಮಾಂಡ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ರಂಗೇರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ಪುತ್ರ ನಿಲ್ಲೋದು ಬಹುತೇಕ ಎಲ್ಲ ತಯಾರಿಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಎಷ್ಟರ ಮಟ್ಟಿಗೆ ರಂಗೇರ್ತಾ ಇದೆ? ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ಇದೇ ಅಕ್ಟೋಬರ್ನಲ್ಲಿ ಚುನಾವಣೆ ನಡೆಯಲಿದೆ. ಈಗಾಗಲೇ ಚುನಾವಣೆಗೆ ದಿನಾಂಕ ಕೂಡ ಈಗ ನಿಗದಿ ಕೂಡ ಮಾಡಲಾಗ್ತಾ ಇದೆ. ಆದ್ರೆ ಈಗ ಏನು ಡಿಸಿಸಿ ಬ್ಯಾಂಕ್ ಈಗಿನಿಂದಲೇ ಒಂದು ಸಿದ್ಧತೆ ನಡೆದಿರ್ತಕ್ಕಂಥದ್ದು. ಈ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಾಕಷ್ಟು ರಂಗೇರಲಿದೆ. ಯಾಕಂದ್ರೆ ಈ ಬಾರಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಶಾಸಕರು ಸೇರಿದಂತೆ ಸಚಿವರ ಪುತ್ರರು ಕೂಡ ಒಂದು ಅಖಾಡಕ್ಕೆ ಇಳಿತಾ ಇದ್ದಾರೆ. ಪ್ರಮುಖವಾಗಿ ಬೆಳಗಾವಿ ತಾಲೂಕಿನಿಂದ ನಿರ್ದೇಶಕ ಸ್ಥಾನಕ್ಕೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರ ಆದಂತ ರಾಹುಲ್ ಜಾರಕಿಹೊಳಿ ಈಗ ಅಖಾಡಕ್ಕೆ ಇಳಿಯುವುದು ಬಹುತೇಕ ಖಚಿತಗೊಂಡಿದೆ. ಯಾಕಂದ್ರೆ ಈಗಾಗಲೇ ಏನು ಡಿಸಿಸಿ ಬ್ಯಾಂಕ್ ನ ಒಂದು ಏನು ರಾಜಕೀಯ ಲೆಕ್ಕಾಚಾರದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಬಹಳ ಪ್ರಮುಖ ಪಾತ್ರ ನಿರ್ವಹಿಸ್ತಾರೆ. ಯಾಕಂದ್ರೆ ಕಳೆದ 2 ದಶಕಗಳಿಂದ ಡಿಸಿಸಿ ಬ್ಯಾಂಕ್ ನಲ್ಲಿ ಏನು ಜಾರಕಿಹೊಳಿ ಸೋದರ ಹಿಡಿತಾ ಇದೆ, ಅದು ಬಾಲಚಂದ್ರ ಜಾರಕಿಹೊಳಿ ರೂಪಿಸಿದ ರಣತಂತ್ರದಿಂದ. ಈಗ ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಅವರ ಜೊತೆಗೆ ಒಂದು ವೇದಿಕೆಯಲ್ಲಿ ಈಗ ಏನು ರಾಹುಲ್ ಜಾರಕಿಹೊಳಿ ಕಾಣಿಸಿಕೊಂಡಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಈಗಾಗಲೇ ಒಂದು ಸುತ್ತಿನ ಸಭೆಯನ್ನು ಕೂಡ ನಡೆಸಲಾಗಿದೆ. ಅದರ ಜೊತೆಗೆ ಏನಂದ್ರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿ ಏನು ಪ್ರಿಯಾಂಕಾ ಜಾರಕಿಹೊಳಿಯನ್ನ ಚಿಕ್ಕೋಡಿ ಲೋಕಸಭೆಯಿಂದ ನಿಲ್ಲಿಸಿ ಇಡೀ ಜಾರಕಿಹೊಳಿ ಸೋದರರು ಒಗ್ಗಟ್ಟಾಗಿ ಅವಳನ್ನು ಗೆಲ್ಸ್ಕೊಂಡ್ ಬರೋದ ಕೆಲಸವನ್ನು ಮಾಡಿದ್ರು. ಈಗ ಸತೀಶ್ ಜಾರಕಿಹೊಳಿ ಪುತ್ರನನ್ನ ಜಿಲ್ಲಾ ರಾಜಕಾರಣದಲ್ಲಿ ಒಂದು ಮತ್ತಷ್ಟು ಏನು ಪರಿಚಯ ಮಾಡೋದಕ್ಕಾಗಿ ಈಗಾಗಲೇ ವೇದಿಕೆಯನ್ನು ಸಿದ್ಧಪಡಿಸಿದ್ರೆ. ಈಗಾಗಲೇ ಯೂತ್ ಕಾಂಗ್ರೆಸ್ ನ ರಾಜ್ಯ ಮಟ್ಟದ ನಾಯಕರ ಸ್ಥಾನವನ್ನು ಕೂಡ ಈಗ ರಾಹುಲ್ ಜಾರಕಿಹೊಳಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದ್ ಕಡೆ ಪಕ್ಷ ಸಂಘಟನೆಯಲ್ಲಿ ರಾಹುಲ್ ಜಾರಕಿಹೊಳಿ ಗುರುತಿಸಿಕೊಳ್ತಾ ಇದ್ದಾರೆ, ಮತ್ತೊಂದ್ ಕಡೆ ಸಹಕಾರಿ ರಂಗದ ಮೂಲಕ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಕೂಡ ತಮ್ಮ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರ ರಾಹುಲ್ ಜಾರಕಿಹೊಳಿನ ಈಗ ಏನು ಎಂಟ್ರಿ ಕೊಡಿಸ್ತಾ ಇದ್ದಾರೆ. ಇಲ್ಲಿ ಒಂದು ಅಂಶ ಏನಂದ್ರೆ ಈ ಹಿಂದೆ ನಿರಂತರವಾಗಿ ಗೆದ್ದು ಬಂದಂತ ರಾಜು ಅಂಕಲ್ ಏನಿದ್ದಾರೆ ಇವರು ಈಗಾಗಲೇ ಡಿಸಿಸಿ ಬ್ಯಾಂಕ್ ನ ಹಾಲಿ ನಿರ್ದೇಶಕರಾಗಿದ್ದಾರೆ. ಇವರು ಕಟ್ಟ ಏನು ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ನಿಷ್ಠ ಅಂತ ಹೇಳ್ಬೋದು. ಜಾರಕಿಹೊಳಿ ಕುಟುಂಬದ ನಿಷ್ಠೆ ಪ್ರದರ್ಶನ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಅವರು ಕೂಡ ತಮ್ಮ ಸ್ಥಾನವನ್ನ ತ್ಯಾಗ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ಜೊತೆಗೆ ರಾಹುಲ್ ಜಾರಕಿಹೊಳಿಯನ್ನು ಕಣಕ್ಕಿಳಿಸಬೇಕು ಅನ್ನೋಂತ ಒಂದು ಮಾತನ್ನು ಕೂಡ ಈಗ ಅವರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ತೆರೆಮರೆಯಲ್ಲಿ ಎಲ್ಲ ರೀತಿಯ ಕಸರತ್ತು ಕೂಡ ನಡೀತಾ ಇದೆ. ನೀತಿ ಒಂದೊಂದೇ ವಿಧಾನಸಭಾ ಮತಕ್ಷೇತ್ರದಲ್ಲೂ ಕೂಡ ಈ ಬಾರಿ ಡಿಸಿಸಿ ಬ್ಯಾಂಕ್ ನ ನಿರ್ದೇಶಕ ಸ್ಥಾನ ಚುನಾವಣೆ ಏನಿದೆ ಅದು ಸಾಕಷ್ಟು ತುರುಸಿನಿಂದ ಕೂಡಿರಲಿದೆ. ಯಾಕಂದ್ರೆ ಈ ಬಾರಿ
ಏನಂದ್ರೆ DCC ಬ್ಯಾಂಕ್ ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿ ತೆಗೆದುಕೊಳ್ತೇವೆ ಅನ್ನುವಂತ ಒಂದು ಶಪಥನ್ನ ಜಾರಕಿಹೊಳಿ ಸಹೋದರರು ಮಾಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ಜಾರಕಿಹೊಳಿ ಬ್ರದರ್ಸ್ ಮತ್ತು ಕಟ್ಟಿ ಬ್ರದರ್ಸ್ ಇಬ್ಬರು ರಾಜಕೀಯ ಸಮೀಕರಣದಲ್ಲಿ ಒಂದು ರಾಜಕಾರಣ ನಡ್ಕೊಂಡು ಬರ್ತಾ ಇತ್ತು. ಸದ್ಯದ ರಾಜಕೀಯ ಬದಲಾವಣೆ ಪರಿಸ್ಥಿತಿಗಳು ಮತ್ತು ಈಗ ಆಗಿರ್ತಕ್ಕಂಥ ರಾಜಕೀಯ ಮೇಲಾಟಗಳನ್ನು ನೋಡೋದಾದ್ರೆ ಈಗ ಒಂದ್ ಕಡೆ ಬಾಲಚಂದ್ರ ಜಾರಕಿಹೊಳಿ ಮತ್ತೊಂದ್ ಕಡೆ ಸತೀಶ್ ಜಾರಕಿಹೊಳಿ ಇಬ್ರು ಕೂಡ ಈಗ ಅಖಾಡೆ ಕಳೆದಿದ್ದಾರೆ. ಒಂದು ತಮ್ಮ ಕುಟುಂಬದಿಂದ ಈಗಾಗಲೇ ರಾಹುಲ್ ಜಾರಕಿಹೊಳಿಯನ್ನ ಬೆಳಗಾವಿ ಮತಕ್ಷೇತ್ರದಿಂದ ಗೆಲ್ಲಿಸಬೇಕು. ಅದರ ಜೊತೆಗೆ ಏನಂದ್ರೆ ಉಳಿದ ಏನು ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಅವಿರೋಧ ಆಯ್ಕೆ ಮಾಡಬೇಕು. ಒಂದ್ ವೇಳೆ ತಮ್ಮ ವಿರುದ್ಧ ಏನಾದ್ರೂ ತಮ್ಮ ಅಭ್ಯರ್ಥಿಗಳ ವಿರುದ್ಧ ಯಾರಾದ್ರೂ ಅಭ್ಯರ್ಥಿ ಕಣಕ್ಕಿಳಿಸಿದ್ರೆ ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗಬಾರ್ದು ಅನ್ನೋಂತ ಒಂದು ರಣತಂತ್ರ ನಡೀತಾ ಇದೆ. ಈ ಬಾರಿ ಕೂಡ DCC ಬ್ಯಾಂಕ್ ನ ನಿರ್ದೇಶಕ ಸ್ಥಾನ ಚುನಾವಣೆ ಏನಿದೆ ನೀತಿ ಈ ಹಿಂದೆ ವಿಧಾನ ಪರಿಷತ್ನ ಏನು ಸ್ಥಳೀಯ ಸಂಸ್ಥೆಯ ವಿಧಾನ ಪರಿಷತ್ ಚುನಾವಣೆ ಏನಾಯ್ತು ಆ ಸಂದರ್ಭದಲ್ಲಿ ಯಾವ ರೀತಿ ಒಂದು ಹಣಬಲ ತೋಳುಬಳ ಯಾವ ರೀತಿ ಒಂದು ತಮ್ಮ